ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಜಂಬೂ ಸವಾರಿಗೆ ಕ್ಷಣಗಣನೆ ಈಗಾಗಲೇ ಶುರು ಆಗಿರುವಂಥದ್ದು. ಈಗಾಗಲೇ ಆನೆಗಳಿಗೆ ಸಿಂಗಾರ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, ಭೀಮ ಆನೆಗೆ ಸಿಂಗಾರ ಮಾಡುವಂಥ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಭೀಮನ ಒಂದು ಸೊಂಡಿಲೇನಿದೆ ಈ ಭಾಗದಲ್ಲಿ ಈಗಾಗಲೇ ಸಿಂಗಾರದ ಒಂದು ಕಾರ್ಯ ಆಗ್ತಾ ಇದೆ. ಗಂಡ ಬೇರುಂಡ ಇರ್ಬೋದು ಮತ್ತು ಹೂವಿನ ಅಲಂಕಾರದಿಂದ ಪ್ರಮುಖವಾಗಿ ಭೀಮನನ್ನ ಸಿಂಗರಿಸುವಂಥ ಒಂದು ಕೆಲಸ ಈಗಾಗಲೇ ಆಗ್ತಿರುವಂಥದ್ದು. ಅಂದರೆ ಇರುವಂಥ ಎಲ್ಲ ಆನೆಗಳಿಗೂ ಕೂಡ ಪ್ರಮುಖವಾಗಿ ಈಗ ಒಂದು ಸಿಂಗಾರ ಮಾಡುವಂಥ ಕೆಲಸ ಕಾರ್ಯಗಳಾಗುತ್ತೆ. ಸೊ ಹಾಗಾಗಿ ಈಗ ಏನಿದೆ ಭೀಮನ ಒಂದು ಸೊಂಡಿಲಿನ ಒಂದು ಭಾಗ ಜೊತೆಗೆ ಕಿವಿಯ ಒಂದು ಭಾಗದಲ್ಲಿ ಪ್ರಮುಖವಾಗಿ ಒಂದು ಗಂಡ ಬೇರುಂಡ ಆಗಿರ್ಬೋದು, ಶಂಖಚಕ್ರ ಆಗಿರ್ಬೋದು, ಎಲ್ಲವನ್ನು ಕೂಡ ಬಿಡಿಸುವಂಥ ಕೆಲಸ ಈಗಾಗಲೇ ಆಗ್ತಿರುವಂಥದ್ದು. ಸದ್ಯಕ್ಕೆ ಈಗ ನಾಗಲಿಂಗಪ್ಪ ಅವರಿದ್ದಾರೆ. ಇದರ ಸಂಪೂರ್ಣವಾಗಿ ಕಳೆದ 19 ವರ್ಷಕ್ಕೂ ಹೆಚ್ಚಿನ ಕಾಲದಾಗಿ ಅವರು ಇದೇ ರೀತಿಯಾಗಿ ಆನೆಗಳಿಗೆ ಸಿಂಗಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈಗ ನನ್ನ ಜೊತೆ ಇದ್ದಾರೆ, ಒಟ್ಟಿಗೆ ಮಾತಾಡ್ತೀನಿ. ಸರ್, ಹೇಗಿದೆ ಸರ್? ನಮಸ್ತೆ. ಈಗಾಗಲೇ 8 ಆನೆ ಅಲಂಕಾರಗೊಂಡಿದೆ. ಜಂಬೂ ಸವಾರಿಗಳಂತೆ ಎಲ್ಲ ಆನೆಗಳು ನಾವು ಅಲಂಕಾರ ಮಾಡುವಂಥ ಒಂದು ಕೆಲಸದಲ್ಲಿದ್ದೀವಿ. ಇನ್ನು 5 ಆನೆ ಇದೆ, ಅದರಲ್ಲಿ ಕೊನೆಯದಾಗಿ ಅಭಿಮನ್ಯು ಸಹಿತ ಇದೆ. ಒಟ್ಟಾರೆ ಈಗ ಕ್ಯಾಪ್ಟನ್ ಇರೋದ್ರಿಂದ ವಿಶೇಷವಾಗಿ ಅಲಂಕಾರ ಆಗುತ್ತೆ. ಆಮೇಲೆ ಇದರಲ್ಲಿ ಬರ್ತಕ್ಕಂಥ ಶಂಖಚಕ್ರ ಆಗಿರ್ಬೋದು, ಕಣ್ಣುಗಳಿಗೆ ಒಂದು ಹೂವು ಎಲೆ ಬಳ್ಳಿ ಒಂದು ಆಕೃತಿ ಇರ್ಬೋದು, ಆಮೇಲೆ ಗಾತ್ರ ತಕ್ಕನಾಗಿ ದಂತದ ಮೇಲೆ ಗಿಳಿ ಚಿತ್ರ ಇರ್ಬೋದು, ಆಮೇಲೆ ಗಂಡು ಬೆರಡಾಗಿರ್ಬೋದು, ಒಟ್ಟಾರೆ ಕಾಲುಗಳು ಮತ್ತು ಬಾಲಕ್ಕೆ ಒಂದು ಎಲೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಸೊ ಇದಿಷ್ಟು ನಾಗಲಿಂಗಪ್ಪ ಅವರ ಮಾತು. ಅಂದರೆ ಆನೆಗಳಿಗೆ ಪ್ರಮುಖವಾಗಿ ಸಿಂಗಾರ ಮಾಡುವಂಥ ಕೆಲಸ ಕಾರ್ಯಗಳು ಈಗಾಗಲೇ ಬರದಿಂದ ಸಾಕ್ತಿರುವಂಥದ್ದು. ಈಗಾಗಲೇ ನೋಡ್ಬೋದು, ಕಿವಿಯ ಬಳಿ ಶಂಖಚಕ್ರವೆಲ್ಲವನ್ನು ಕೂಡ ಈಗಾಗಲೇ ಬಿಡಿಸ್ತಿರುವಂಥದ್ದು. ಈಗ ಮತ್ತಷ್ಟು ಅಂದರೆ ಅಭಿಮನ್ಯು ಆನೆಯನ್ನು ಮತ್ತಷ್ಟು ಹೆಚ್ಚಿನದಾಗಿ ಸಿಂಗಾರವಾಗಿ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಕೊನೆಯದಾಗಿ ಇಟ್ಕೋತಾರೆ. ಹಾಗಾಗಿ ಇದು ಈಗ ಪ್ರಮುಖವಾಗಿ 8 ಆನೆಗಳಿಗಾಗಲೇ ಮುಗ್ದಿರುವಂಥದ್ದು. ಇನ್ನೂ ಸಾಕಷ್ಟು ಆನೆಗಳಿಗೆ ಬಾಕಿ ಇದೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.